ನಮಸ್ಕಾರ. ಸಾಮಾನ್ಯವಾಗಿ ಎಲ್ಲರೂ ಅವ್ರವ್ರ ಮನೆಗಳಲ್ಲಿ ಪಾಟ್ಗಳಲ್ಲಿ ಗಿಡ ಹಾಕೊಂಡಿರ್ತಾರೆ. ಸುಮ್ಮನೆ ಒಂದು ಪಾಟಲ್ಲಿ ಒಂದು ಗಿಡ ಇಟ್ಕೊಂಡ್ರೆ ಏನು ಚೆನ್ನಾಗಿರುತ್ತೆ, ಅದೆಲ್ಲ ಸರ್ವೇ ಸಾಮಾನ್ಯ ಎಲ್ಲರೂ ಮಾಡೋವಂಥದ್ದು. ಅದನ್ನೇ ಪಾಟಲ್ಲಿ ಗಿಡ ಹಾಕಿ ಇನ್ನೇನಾದರೂ ಕ್ರಿಯೇಟಿವ್ ಆಗಿ ಒಂದು ಸೆಟ್ಟಿಂಗ್ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನಾನಿವಾಗ ನಿಮಗೆ ಈ ಥರ ಗಾರ್ಡನಿಂಗಲ್ಲಿ ಒಂದು ಹೊಸ ಕಾನ್ಸೆಪ್ಟ್ ಮಿನಿಯೇಚರ್ ಗಾರ್ಡನಿಂಗ್ ಅಂತ ಅದ್ರ ಬಗ್ಗೆ ತೋರಿಸ್ಕೊಡ್ತೀನಿ. ಮಿನಿಯೇಚರ್ ಗಾರ್ಡನಿಂಗ್ ಅಂದರೆ ಸಾಮಾನ್ಯವಾಗಿ ಮನೆಗಳಲ್ಲಿ ಗಾರ್ಡನ್ ಸೆಟ್ಟಿಂಗ್ ಇರುತ್ತಲ್ಲ, ಅದನ್ನೇ ಶ್ರಿಂಕ್ ಮಾಡಿ ಪುಟ್ಟ ಪಾಟಲ್ಲಿ ಸೆಟ್ ಮಾಡಿದ್ರೆ ಅದನ್ನೇ ಮಿನಿಯೇಚರ್ ಗಾರ್ಡನಿಂಗ್ ಅಂತಾರೆ. ಉದಾಹರಣೆಗೆ ಇಲ್ಲೊಂದು ಸೆಟ್ಟಿಂಗ್ ಮಾಡಿದ್ದೀನಿ ನೋಡಿ. ಇಲ್ಲಿ ಈ ಪಾಟಲ್ಲಿ ಒಂದು ಗಿಡ ಇದೆ, ಅದಲ್ಲದೆ ಮನೆ ಇದೆ, ಮನೆ ಮುಂದೆ ಫೆನ್ಸಿಂಗ್ ಇದೆ. ಇದು ಇಂಗ್ಲಿಷ್ ಕಂಟ್ರಿ ಸೈಡ್ ಥೀಮ್ ಇದು. ಸೊ ಇಲ್ಲಿ ಮನೆ ಅಂದಮೇಲೆ ನಾಯಿ ಇದ್ದೇ ಇರುತ್ತೆ, ನಾಯಿ, ಇಲ್ಲೊಂದು ಪುಟ್ಟ ಗಿಡ, ಸೊ ಮಕ್ಕಳು ಓಡಿಸೋ ಸೈಕಲ್ಲು, ಈ ಥರ ಇದು ಇಂಗ್ಲಿಷ್ ಕಂಟ್ರಿ ಸೈಡ್ ಥೀಮ್. ಆದರೆ ಇಲ್ಲಿ ನೋಡಿ, ಇದು ನಮ್ಮ ಹಳ್ಳಿ ಮನೆ ಇರುತ್ತಲ್ಲ, ಗುಡಿಸ್ಲು, ಆ ಥೀಮ್ ಇದು. ಸೊ ಈ ಥರ ಹಳ್ಳಿ ಸೆಟ್ಟಿಂಗಲ್ಲಿ ಗುಡಿಸ್ಲು, ಆಮೇಲೆ ಪಿಕೆಟ್ ಫೆನ್ಸ್ ಬರೋಕ್ಕೆ ಸಾಧ್ಯ ಇಲ್ಲ ಅಲ್ಲಿ. ಸೊ ಈ ಥರ ಕಟ್ಟಿಗೆದು ಫೆನ್ಸಿಂಗ್ ಮಾಡ್ಕೋಬೇಕು. ಆಮೇಲೆ ಹಳ್ಳಿ ಅಂದಮೇಲೆ ಗುಡಿಸ್ಲು ಪಕ್ಕ ಕೋಳಿಗಳು, ಈ ಥರ ಆ ಥೀಮಿಗೆ ಸರಿಯಾಗಿ ನೀವು ಆಕ್ಸೆಸರೀಸ್ ಇಟ್ಕೋಬೇಕು. ಹಾಗೆ ಆಮೇಲೆ ಇಲ್ಲಿ ಬಂದರೆ ಇದೊಂದು ಕಿಚನ್ದು ಬ್ಯಾಕ್ ಯಾರ್ಡ್ ಗಾರ್ಡನ್ ಸೆಟ್ಟಿಂಗ್ ಇದು. ಅಂದರೆ ಬ್ಯಾಕ್ ಯಾರ್ಡ್ ಗಾರ್ಡನಲ್ಲಿ ಮರ ಇದೆ, ಮರದ ಪಕ್ಕನೇ ಒಂದು ಡೆಕ್ ಮಾಡ್ಕೊಂಡಿದ್ದಾರೆ. ಡೆಕ್ ಮೇಲೆ ಟೇಬಲ್ಲು, ಚೇರು, ಆಮೇಲೆ ಆ ಟೇಬಲ್ ಮೇಲೆ ಗಾರ್ಡನ್ ಟೂಲ್ಸ್ ಇಟ್ಟಿದೆ. ಹಾಗೆ ನಡ್ಕೊಂಡು ಬಂದರೆ ಒಂದು ಪಾಂಡ್ ಇದೆ, ಪಾಂಡಲ್ಲಿ ನೋಡಿ ಟಾರ್ಟಾಯ್ಸ್ ಇಳ್ಕೊಂಡು ಬರ್ತಾ ಇದೆ. ಈ ಥರ ನಿಮ್ಮ ಕಲ್ಪನಾ ಶಕ್ತಿ, ನಿಮ್ಮ ಕ್ರಿಯೇಟಿವಿಟಿ ಮೇಲೆ ಯಾವ ಥರ ಸೆಟ್ಟಿಂಗ್ ಬೇಕಾದರೂ ಮಾಡ್ಕೋಬೋದು. ಈಗ ಮಿನಿಯೇಚರ್ ಗಾರ್ಡನಿಂಗ್ ಹೆಂಗಿತ್ತು ಅಂತ ನೋಡಿದ್ರಲ್ಲ, ಅದನ್ನು ಹೆಂಗೆ ಸೆಟ್ ಮಾಡೋದು ಅಂತ ಒಂದು ತೋರಿಸ್ಕೊಡ್ತೀನಿ ಇಲ್ಲಿ. ಮಿನಿಯೇಚರ್ ಗಾರ್ಡನ್ ಮಾಡೋದಕ್ಕೆ ಮೇಯ್ನಾಗಿ ಪಾಟ್ ಬೇಕು, ಆಮೇಲೆ ಪ್ಲಾಂಟ್. ನೆಕ್ಸ್ಟ್ ಪ್ಲಾಂಟ್ ಹೆಂಗಿರಬೇಕು ಅಂದರೆ ಪುಟ್ಟ ಲೀವ್ಸ್ ಇರೋ ಡ್ವಾರ್ಫ್ ಲುಕಿಂಗ್ ಪ್ಲಾಂಟ್ಸ್ ತೊಗೋಬೇಕು. ತುಂಬ ದೊಡ್ಡ ಎಲೆ ಇರೋ ಪ್ಲಾಂಟ್ಸ್ ತೊಗೊಂಡ್ರೆ ಮಿನಿಯೇಚರ್ ಗಾರ್ಡನಿಂಗ್ ಥರ ಕಾಣಿಸೋದಿಲ್ಲ. ನೆಕ್ಸ್ಟ್ ಬೇಕಾಗಿರೋವಂಥ ಸಾಮಾನು ಅಂದರೆ ಆಕ್ಸೆಸರೀಸ್ ಅಂದರೆ ಫೆನ್ಸಿಂಗು ಅಥವಾ ಪುಟ್ಟ ಮನೆ, ಈ ಥರ ಬೆಂಚು, ಹುಡುಗಿ, ಆ್ಯನಿಮಲ್ಸು ಅಥವಾ ಗಾರ್ಡನ್ ಟೂಲ್ಸು ಯಾವುದಾದ್ರೂ ಆಗಿರ್ಬೋದು. ಇಟ್ ಡಿಪೆಂಡ್ಸ್ ಅಪಾನ್ ದ ಥೀಮ್. ಯಾವ ಥೀಮ್ಗೆ ಮಾಡ್ತೀರೋ ಆ ಥೀಮಿಗೆ ಸರಿಯಾಗಿ ಆಕ್ಸೆಸರೀಸ್ನ ಇಟ್ಕೋಬೇಕು. ಹಾರ್ಡ್ಸ್ಕೇಪಿಂಗ್ ಮಾಡೋದಕ್ಕೆ ಗ್ರ್ಯಾವೆಲ್ಲು, ನೆಕ್ಸ್ಟು ಟೈಲ್ ಪೀಸಸ್ಸು, ಆಮೇಲೆ ಪೆಬಲ್ಸು, ಈ ಥರ ಏನು ಬೇಕಾದರೂ ಇಟ್ಕೋಬೋದು. ಆಗಲೇ ಒಂದು ಪಾಟಲ್ಲಿ ಒಂದು ಗಿಡ ನಾನು ಆಗಲೇ ಹಾಕಿ ರೆಡಿ ಮಾಡಿದ್ದೀನಿ. ಪಾಟು ಯಾವ ಸೈಜ್ ಬೇಕಾದರೂ ತೊಗೊಳ್ಬೋದು. ಆ್ಯಂಡ್ ಸೆರಾಮಿಕ್ ಪಾಟ್ ಆಗಿರ್ಬೋದು, ಪ್ಲಾಸ್ಟಿಕ್ ಪಾಟ್ ಆಗ್ಬೋದು, ಯಾವ ಥರ ಪಾಟ್ ಬೇಕಾದ್ರೂ ತೊಗೋಬೋದು. ಬಟ್ ಒಂದು ಜ್ಞಾಪಕದಲ್ಲಿ ಇಟ್ಕೋಬೇಕು, ಈ ರಿಮ್ ದೊಡ್ಡದಾಗಿದ್ದಷ್ಟು ಸೆಟ್ಟಿಂಗ್ ಮಾಡೋದಕ್ಕೆ ಜಾಗ ಇರುತ್ತೆ. ಸೊ ಸ್ವಲ್ಪ ದೊಡ್ಡ ರಿಮ್ ಇರೋ ಪಾಟ್ ತೊಗೊಂಡ್ರೆ ಚೆನ್ನಾಗಿ ಸೆಟ್ಟಿಂಗ್ ಮಾಡ್ಬೋದು. ಈಗ ಇಲ್ಲಿ ಮನೆ ಇಟ್ಟಿದ್ದೀನಿ. ನೆಕ್ಸ್ಟು ಇಲ್ಲೊಂದು ಸ್ವಲ್ಪ ಜಾಗ ಖಾಲಿ ಕಾಣ್ತಾ ಇದೆ. ಸೊ ಈ ಚಿಕ್ಕ ಗಿಡ ಒಂದು ಪ್ಲೇಸ್ ಮಾಡ್ತೀನಿ ಇಲ್ಲಿ. ನೆಕ್ಸ್ಟು ಫೆನ್ಸಿಂಗ್ ಮಾಡೋಣ. ಮನೆ ಸುತ್ತ ಫೆನ್ಸಿಂಗ್ ಬರುತ್ತಲ್ಲ, ಈ ಥರ ಆಕ್ಸೆಸರೀಸ್ ಎಲ್ಲ ನೀವು ಎಲ್ಲ ಥರ ಅಂಗಡಿಗಳಲ್ಲಿ ಕಣ್ಣಿಟ್ಟಿರಬೇಕು. ಚಿಕ್ಕ ಆಕ್ಸೆಸರೀಸು ಬಳೆ ಅಂಗಡಿಗಳಲ್ಲಿ. ಆಮೇಲೆ ನಾನು ಮೇಯ್ನಾಗಿ ಇದನ್ನೆಲ್ಲ ಸೋರ್ಸ್ ಮಾಡಿರೋದು ಇಂಟರ್ನೆಟ್ಟಲ್ಲಿ ಮಿನಿಯೇಚರ್ ಗಾರ್ಡನಿಂಗ್ ಆಕ್ಸೆಸರೀಸ್ ಅಂತ ಹುಡುಕಿದ್ರೆ ಸಿಗುತ್ತೆ, ಅಲ್ಲಿಂದ ಸೋರ್ಸ್ ಮಾಡ್ಕೊಂಡಿರೋದು. ಫೆನ್ಸ್ ಫಿಕ್ಸ್ ಆಗಿದೆ. ನೆಕ್ಸ್ಟು ಪಾತ್ ಮಾಡೋಣ. ಪಾತ್ ಮಾಡೋದಕ್ಕೆ ಫಸ್ಟು ಟೈಲ್ ಪೀಸಸ್ಸು ಇದಕ್ಕೆ ಮ್ಯಾಚ್ ಆಗುವಂಥರ ಯಾವ ಥರದ್ದು ಬೇಕಾದರೂ ನಿಮ್ಗೆ ಇಷ್ಟ ಬಂದಿರೋದು ಕಲರ್ಸ್ ಚೂಸ್ ಮಾಡ್ಕೊಂಡು ಪಾತ್ ಮಾಡ್ಕೋಬೇಕು. ಮನೆಗೆ ಈ ಥರ ಪೀಸಸ್ನ ಫಿಕ್ಸ್ ಮಾಡಬೇಕು. ಸೊ ಇವಾಗ ಹಾರ್ಡ್ಸ್ಕೇಪ್ಸ್ ಅಂದರೆ ಈ ಥರ ಪಾತು, ಗ್ರಾವೆಲ್ ಎಲ್ಲ ಅವಾಗ ಇಟ್ಕೊಂಡಿದ್ವಲ್ಲ, ಅದನ್ನೆಲ್ಲ ಮನೆ ಮುಂದೆ ಹೋಗೋದಕ್ಕೆ ಪಾತ್ಸ್ ಇರುತ್ತಲ್ಲ, ಅದನ್ನು ಟೈಲ್ ಪೀಸಸ್ ಹಾಕಿ ಫಿಕ್ಸ್ ಮಾಡ್ತಾ ಇದ್ದೀನಿ. ಈ ಥರ ಅದ್ರ ಸುತ್ತ ಬೇಕಾದ್ರೆ ಗ್ರಾವೆಲ್ ಹಾಕ್ಬೋದು. ಈ ಥರ ಟೈಲ್ ಪೀಸಸ್ಸು, ಗ್ರಾವೆಲ್ಲು, ನಿಮ್ಮ ಟೈಲ್ ಪೀಸಸ್ ಅಂತೂ ಮನೆಗಳಲ್ಲಿ ಇರುತ್ತೆ. ಯಾವ ಟೈಲ್ ಬೇಕಾದ್ರೂ ಕುಟ್ಬಿಟ್ಟು ಪೀಸಸ್ ಮಾಡ್ಕೋಬೋದು, ಅದನ್ನೇ ಉಪಯೋಗಿಸ್ಬೋದು. ಕಲರ್ ಟೈಲ್ಸ್ ಇದ್ದರೆ ಅದನ್ನು ಉಪಯೋಗಿಸ್ಕೋಬೋದು. ಸೊ ಈ ಥರ ಪಾತ್ ಮಾಡ್ಕೊಂಡ್ವಲ್ಲ, ಈಗ ಮಿಕ್ಕಿದ ಆಕ್ಸೆಸರೀಸು ಏನೇನು ಆ್ಯಡ್ ಮಾಡ್ಬೋದು ನೋಡೋಣ. ಇಲ್ಲಿ ಬರ್ಡ್ ಹೌಸ್ ಇದೆ, ಬೇಕಾದ್ರೆ ಬರ್ಡ್ ಹೌಸು ಈ ಥರ ಫಿಕ್ಸ್ ಮಾಡ್ಕೋಬೋದು.
ಆಮೇಲೆ ಮನೆ ಅಂದಮೇಲೆ ಒಂದು ಬೆಕ್ಕಿರುತ್ತೆ, ಬೆಕ್ಕನ್ನ ಇಲ್ಲಿಡ್ಬೋದು. ನೋಡಿ ಗಾರ್ಡನ್ ಟೂಲ್ಸ್ ಇದೆ. ಸೊ ಮನೇಲಿ ಗಾರ್ಡನ್ನು ತೋಟ ಇದ್ದರೆ ಟೂಲ್ಸ್ ಬೇಕಾಗತ್ತಲ್ವಾ, ಸೊ ಅದನ್ನು ಇಟ್ಟಂಗಾಗತ್ತೆ. ವಾಟ್ರಿಂಗ್ ಕ್ಯಾನು ಅಥವಾ ಒಂದು ವ್ಯಾಗನ್ನು ಬೇಕಾದ್ರೆ ಇಟ್ಕೋಬೋದು. ಇಲ್ಲಿ ಏನು ಬೇಕಾದ್ರೂ ಆಕ್ಸೆಸರೀಸು ಅದು ನಿಮ್ಮ ಕ್ರಿಯೇಟಿವಿಟಿ ಮೇಲೆ ಡಿಪೆಂಡ್ ಆಗುತ್ತೆ, ಹೆಂಗೆ ಬೇಕಾದ್ರೂ ಇಟ್ಕೋಬೋದು. ಈ ಥರ ಆಕ್ಸೆಸರೀಸ್ ಎಲ್ಲ ಇಟ್ಕೊಂಡ್ಮೇಲೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ಆಕ್ಸೆಸರೀಸ್ ಜಾಸ್ತಿ ಆಯಿತಾ, ಕ್ಲಟರ್ ಆಯಿತಾ, ಇಲ್ಲಿ ನನಗೆ ವ್ಯಾಗನ್ ಒಂದು ಸ್ವಲ್ಪ ಜಾಸ್ತಿ ಆಯಿತು ಅನ್ನಿಸ್ತು, ಸೊ ತೆಗಿತಾ ಇದ್ದೀನಿ, ಇಷ್ಟೇ ಸಾಕು. ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಸೊ ಇವಾಗ ನಿಮ್ಗೆ ಈ ಸೆಟ್ಟಿಂಗ್ ಬೋರ್ ಆಯಿತಾ ಒಂದು ಸ್ವಲ್ಪ ದಿನ ಆದಮೇಲೆ ಈ ಸೆಟ್ಟಿಂಗ್ನೇ ಚೇಂಜ್ ಮಾಡೋದಕ್ಕೆ ಬೇಕಾದ್ರೆ ಈ ಮನೆ ತೆಗೆದು ನೋಡಿ ಈ ಥರ ಒಂದು ಬೆಂಚ್ ಹಾಕ್ಕೋಬೋದು. ಬೆಂಚ್ ಹಾಕ್ಕೊಂಡು ಬೆಂಚ್ ಮೇಲೆ ಒಂದು ಹುಡುಗಿ ಕೂತಿದೆ, ಸೊ ಇದಕ್ಕೆ ಮ್ಯಾಚ್ ಆಗೋ ಥರ ವೈಟ್ ವಾಟರಿಂಗ್ ಕ್ಯಾನು ಇದಕ್ಕೆ ಸೂಟ್ ಆಗುತ್ತೆ. ಸೊ ಈ ಥರ ಯಾವ ಥರ ಬೇಕಾದ್ರೂ ನಿಮಗೆ ಚೇಂಜ್ ಮಾಡ್ಕೋಬೋದು ಸೆಟ್ಟಿಂಗ್ನ. ಸರಿ, ಈ ಮಿನಿಯೇಚರ್ ಗಾರ್ಡನಿಂಗ್ಗೆ ಮೇಯ್ನಾಗಿ ಇಂಪಾರ್ಟೆಂಟು ಗಿಡ ಉಪಯೋಗಿಸ್ತಿರಲ್ಲ ಅದು. ಗಿಡ ಆಗಲೇ ಹೇಳ್ದಂಗೆ ಸ್ವಲ್ಪ ಚಿಕ್ಕ ಎಲೆದು ಡ್ವಾರ್ಫ್ ಲುಕಿಂಗ್ ಟೈಪ್ ಆಫ್ ಗಿಡಗಳು ಹಾಕ್ಕೋಬೇಕು. ಇದು ಇವಾಗ ಹಾಕಿರೋ ಗಿಡ ಇಕ್ಸೋರಾ ಅಂತ, ಎಲ್ಲೋ ಇಕ್ಸೋರಾ. ಸೊ ಈ ಥರ ಎಷ್ಟೊಂದು ಗಿಡಗಳು ಸಿಗುತ್ತೆ. ನೀವು ಹೋಗಿ ನರ್ಸರಿಗಳಲ್ಲಿ ಹುಡುಕಿದ್ರೆ ಚಿಕ್ಕ ಚಿಕ್ಕ ಎಲೆಗಳು, ದೊಡ್ಡ ದೊಡ್ಡ ಎಲೆಗಳು ಹಾಕಿದ್ರೆ ಆ ಸ್ಕೇಲಿಂಗ್ ಸರಿ ಹೋಗೋದಿಲ್ಲ. ಇದನ್ನ ಕೇರ್ ಮಾಡಬೇಕು ಅಂದರೆ ಸ್ವಲ್ಪ ದಿನ ಆದಮೇಲೆ ಇದು ಬೆಳೆಯತ್ತಲ್ಲ, ಇದನ್ನ ಸ್ವಲ್ಪ ಪ್ರೂನ್ ಮಾಡ್ಕೋತಾ ಇರಬೇಕು. ಈ ಪಾಟ್ ಸೈಜ್ಗೆ ಕರೆಕ್ಟಾಗಿ ನೋಡಿಕೊಂಡು ಸ್ವಲ್ಪ ಪ್ರೂನ್ ಮಾಡ್ಕೋತಾ ಇರಬೇಕು. ಆಮೇಲೆ ವಾಟ್ರಿಂಗು ಸ್ಪ್ರೇ ವಾಟರ್ ಮಾಡಬೇಕು. ಇಲ್ಲದೇ ಇದ್ರೆ ಈ ಥರ ಸೆಟ್ಟಿಂಗ್ ಮಾಡಿರೋದು ಗ್ರಾವೆಲ್ ಎಲ್ಲ ಆಚೆ ಈಚೆ ಹೊಟ್ಟೋಗ್ಬಿಡುತ್ತೆ, ತುಂಬ ಜೋರಾಗಿ ವಾಟರ್ ಮಾಡಿದೆ. ಸ್ಪ್ರೇ ಮಾಡಿ ದಿನಾಲು ವಾಟರ್ ಮಾಡ್ಕೋಬೇಕು. ಆಮೇಲೆ ಫರ್ಟಿಲೈಸರ್ ಅಂದರೆ ಲಿಕ್ವಿಡ್ ಫರ್ಟಿಲೈಸರ್ಸ್ ಹಾಕ್ಕೋಬೇಕಾಗತ್ತೆ. ಇದಕ್ಕೆ ದೊಡ್ಡ ದೊಡ್ಡ ಮಾಮೂಲಿ ಫರ್ಟಿಲೈಸರ್ ಹಾಕೋಕ್ಕಾಗೋದಿಲ್ಲ, ಚಿಕ್ಕ ಪಾಟ್ ಅಲ್ವಾ, ಅದರಿಂದ. ಈಗ ಈ ಥರ ಮಿನಿಯೇಚರ್ ಗಾರ್ಡನಿಂಗ್ ಇಸ್ ಅ ವೆರಿ ಗುಡ್ ಹಾಬಿ, ಬ್ಯೂಟಿಫುಲ್ ಹಾಬಿ. ಇದನ್ನು ಈ ಥರ ಮಾಡಿ ನೀವು ಫ್ರೆಂಡ್ಸ್ಗಳಿಗೆ ಗಿಫ್ಟ್ ಆಗಿ ಕೊಡ್ಬೋದು. ಆ್ಯಂಡ್ ಥೀಮ್ಸ್, ಬೇರೆ ಬೇರೆ ಥೀಮ್ಸ್ ಮಾಡೋದ್ರಿಂದ, ಫಾರ್ ಎಕ್ಸಾಂಪಲ್ ಕ್ರಿಸ್ಮಸ್ಗೆ ಕ್ರಿಸ್ಮಸ್ ಟ್ರೀ ಥರ ಥೀಮ್ ಮಾಡಿಬಿಟ್ಟು ಕ್ರಿಸ್ಮಸ್ಗೆ ಗಿಫ್ಟ್ ಆಗಿ ಕೊಡ್ಬೋದು. ಅಥವಾ ಥ್ಯಾಂಕ್ ಯು ನೋಟ್ ಕಳಿಸ್ಬೇಕು ಅಂದರೆ ಈ ಥರ ಒಂದು ಗಿಡ ಸೆಟ್ಟಿಂಗ್ ಥರ ಮಾಡಿ ಅದನ್ನು ಕೊಡ್ಬೋದು. ಅಥವಾ ಮನೆಯಲ್ಲಿ ಗೆಸ್ಟ್ಸ್ ಬರ್ತಾರೆ ಅಂದರೆ ಟೇಬಲ್ ಮೇಲೋ ಕ್ರೆಡೆನ್ಸಾ ಮೇಲೋ ಡೆಕೋರೇಟಿವ್ ಐಟಮ್ ಆಗಿ ಇಡ್ಬೋದು, ತುಂಬ ಚೆನ್ನಾಗಿ ಕಾಣುತ್ತೆ. ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಸಿರಿ ಕ್ಲಬ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ.